ಮಿತ್ರರೇ ನಮಸ್ಕಾರ. ಭಾರತ ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ನಾವು ಸ್ವತಂತ್ರಗೊಂಡು 75 ವರ್ಷಗಳು ಕಳೆದು ಹೋಗಿದೆ. ಇಂಥ ಸಂದರ್ಭದಲ್ಲಿ ಭಾರತದ ಸಾಧನೆಯನ್ನು ಮೆಲುಕು ಹಾಕಲು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತು ಮಿತ್ರರೇ, ಭಾರತ ವಿಶ್ವಮಟ್ಟದಲ್ಲಿ ದೈತ್ಯವಾಗಿ ಬೆಳೆದು ನಿಂತಿದೆ. ಭಾರತವನ್ನು ಇವತ್ತು ವಿಶ್ವದ ಯಾವುದೇ ದೇಶವೂ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಹಂತಕ್ಕೆ ಬೆಳೆದು ನಿಂತಿದೆ. ಹಾಗಾದರೆ ಭಾರತದ ಜರ್ನಿ ಹೇಗಿತ್ತು? ಬಹಳ ಸುಖಕರವಾಗಿತ್ತಾ? ಖಂಡಿತವಾಗ್ಲೂ ಇಲ್ಲ. ಇವತ್ತೂ ಕೂಡ ಭಾರತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆದರೆ ಈ ಸಮಸ್ಯೆ ಸವಾಲುಗಳನ್ನು ಮೆಟ್ಟಿ ನಿಂತು ಈ 75 ವರ್ಷದಲ್ಲಿ ಭಾರತ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. ಇಡೀ ವಿಶ್ವವನ್ನು ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಹಾಗಾದರೆ ಮಿತ್ರರೇ, ಭಾರತ ಯಾವ ರೀತಿಯಾಗಿ ಬೆಳೆದು ನಿಂತು ಸ್ವತಂತ್ರ ಭಾರತದ ಈ 75 ವರ್ಷದಲ್ಲಿ ಭಾರತ ಏನೇನೆಲ್ಲ ಸಾಧನೆ ಮಾಡಿದೆ, ಈ ಎಲ್ಲದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಪ್ರತಿಯೊಬ್ಬ ಕನ್ನಡಿಗನೂ ಈ ವಿಡಿಯೋವನ್ನು ನೋಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಇದಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ನಾವು ಭಾರತದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದೀವಿ. ನಮ್ಮಲ್ಲಿ ಭ್ರಷ್ಟಾಚಾರ ಇದೆ, ಹಸಿವು ಇದೆ, ನಿರುದ್ಯೋಗ ಇದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಜಾತಿ ಸಮಸ್ಯೆ ಇದೆ, ಹೀಗೆ 108 ಹೇಳ್ತಾ ಇದ್ದೀವಿ. ಇದೆಲ್ಲವೂ ಇದೆ, ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭಾರತ ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ವಿಶ್ವವನ್ನು ತನ್ನತ್ತ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಅದನ್ನು ನಾವು ಯಾವತ್ತೂ ಮರಿಬಾರದು. ಆ ಹೆಮ್ಮೆ ನಮಗೆ ಇವತ್ತಿಗೂ ಕೂಡ ಇರಬೇಕು. ಮಿತ್ರರೇ, 1947ರಲ್ಲಿ ಭಾರತವನ್ನು ಬ್ರಿಟಿಷರು ಬಿಟ್ಟು ತೊಲಗಿಬಿಟ್ರು. ಭಾರತ ಬರಡು ಹಸು ಆದ ಬಳಿಕ ಬ್ರಿಟಿಷರು ಇಲ್ಲಿಂದ ತೊಲಗಿದ್ದು. ಮಿತ್ರರೇ, ಬ್ರಿಟಿಷರು ಭಾರತವನ್ನು 200 ವರ್ಷಗಳ ಕಾಲ ಆಳಿದ್ರಲ್ಲ. ಈ ಸಮಯದಲ್ಲಿ ಬ್ರಿಟಿಷರು ಭಾರತದಿಂದ ದೋಚಿದ್ದು ಬರೋಬ್ಬರಿ $45 ಟ್ರಿಲಿಯನ್ ಮೊತ್ತದ ಹಣವನ್ನು. ಇದರಲ್ಲಿ ಕೊಹಿನೂರು ವಜ್ರವೂ ಇತ್ತು, ರಾ ಮೆಟೀರಿಯಲ್ಸ್ ಇತ್ತು, ಬೆಲೆ ಬಾಳುವ ಆಭರಣಗಳು ಕೂಡ ಇದ್ವು. ಭಾರತದಲ್ಲಿ ಏನನ್ನೂ ಕೂಡ ಬ್ರಿಟಿಷರು ಬಿಟ್ಟು ಹೋಗಿರಲಿಲ್ಲ, ಎಲ್ಲವುದನ್ನು ದೋಚಿ ಹೋಗಿದ್ರು. ಆದರೆ ಭಾರತದಲ್ಲಿ ಬ್ರಿಟಿಷರು ಬಿಟ್ಟು ನಡೆದಿದ್ದೇನನ್ನ ಗೊತ್ತಾ? ಬಡತನ, ಹಸಿವು, ನಿರುದ್ಯೋಗ, ಡಿಇಂಡಸ್ಟ್ರಿಯಲೈಸೇಷನ್, ಇದೆಲ್ಲ ಸಮಸ್ಯೆಗಳ ಸಾಗರದಲ್ಲಿ ಭಾರತವನ್ನು ಬ್ರಿಟಿಷರು ಬಿಟ್ಟು ಹೊರಟು ಬಿಟ್ರು. 1947ರಲ್ಲಿ ಭಾರತ ಸ್ವತಂತ್ರವಾದಾಗ ಭಾರತದ ತಲಾ ಆದಾಯ ಜಸ್ಟ್ $230, ಅಂದರೆ $2.89 ಅಷ್ಟೇ. ಇದರ ಜೊತೆಗೆ ಭಾರತವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ದೇಶಗಳ ಉದಯಕ್ಕೆ ಕಾರಣವಾದ್ರು. ನಮ್ಮ ನಡುವೆ ನಾವು ಹೊಡೆದಾಡುವಂತ ಸನ್ನಿವೇಶವನ್ನು ನಿರ್ಮಿಸಿ ಭಾರತದಿಂದ ಬ್ರಿಟಿಷರು ಕಾಲ್ಕಿತ್ತಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಭಾರತ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿತು. ಆದರೂ ಕೂಡ ಭಾರತ ಹಿಂದೆ ಬಿದ್ದಿಲ್ಲ. ಭಾರತದ ಆರ್ಥಿಕ ಅಭಿವೃದ್ಧಿ ನಿರಂತರವಾಗಿ ವೇಗ ಪಡೆಯೋದಕ್ಕೆ ಶುರುವಾಯಿತು. ಮಿತ್ರರೇ, ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಅವಲೋಕಿಸೋದಾದರೆ ಇದರಲ್ಲಿ 3 ಪ್ರಮುಖ ಕ್ರಾಂತಿಗಳನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಅದು 1960ರಲ್ಲಿ ಆದಂತಹ ಗ್ರೀನ್ ಕ್ರಾಂತಿ, ಹಸಿರು ಕ್ರಾಂತಿ. ಭಾರತ ಆಹಾರಕ್ಕಾಗಿ ವಿದೇಶದ ಮುಂದೆ ಕೈ ಚಾಚುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಗೋಧಿಗಾಗಿ ಅಮೆರಿಕದ ಮುಂದೆ ನಾವು ಮಂಡಿಯೂರಿದ್ವಿ. ಭಾರತದಲ್ಲಿ ಒಂದು ಹೊತ್ತು ಉಪವಾಸ ಮಾಡಲು ಭಾರತದ ಪ್ರಧಾನಿ ಕರೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮೊಳಗಿದ್ದೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆ. ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಹಸಿರು ಕ್ರಾಂತಿ ಆಯಿತು. ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿತು. ಗರೀಬಿ ಹಟಾವೋ ಅನ್ನೋದು ಭಾರತದ ಮೂಲ ಮಂತ್ರವಾಗಿತ್ತು. ನಂತರ 1970ರಲ್ಲಿ ವೈಟ್ ಕ್ರಾಂತಿ, ಕ್ಷೀರ ಕ್ರಾಂತಿ ಭಾರತದಲ್ಲಿ ಆರಂಭವಾಯಿತು. ಇವತ್ತು ಮಿತ್ರರೇ, ಭಾರತ ಹಾಲು ಉತ್ಪಾದನೆಯಲ್ಲಿ ತ್ರಿವಿಕ್ರಮವನ್ನು ಸಾಧಿಸಿದೆ. ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶವಾಗಿ ಭಾರತ ಹೊರಹೊಮ್ಮಿದೆ. ನಂತರ ಬ್ಲೂ ಕ್ರಾಂತಿ, ಮೀನೋದ್ಯಮ ವಿಚಾರದಲ್ಲೂ ಕೂಡ ಭಾರತ ದೊಡ್ಡ ಕ್ರಾಂತಿಯನ್ನೇ ಮಾಡಿಬಿಟ್ಟಿದೆ. ಹೀಗೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ 3 ಕ್ರಾಂತಿಗಳನ್ನು ನಾವು ಮೊದಲಿಗೆ ನೆನಪಿಸಿಕೊಳ್ಬೇಕು. ಈ ಎಲ್ಲ ಕಾರಣದಿಂದ ಈ 75 ವರ್ಷದಲ್ಲಿ ಭಾರತ ವಿಶ್ವದ ಲೀಡಿಂಗ್ ಎಕಾನಮಿಯಾಗಿ ಹೊರಹೊಮ್ಮಿದೆ. 1947ರಲ್ಲಿ $2.89 ಇದ್ದ ಭಾರತದ ತಲಾ ಆದಾಯ ಇವತ್ತು $1980ಗೆ ಏರಿಕೆಯಾಗಿದೆ. ಹತ್ತತ್ರ ನಾವು $2,000 ತಲಾ ಆದಾಯಕ್ಕೆ ಬಂದು ನಿಂತಿದ್ದೀವಿ. ವಿಶ್ವದ GDPಯಲ್ಲಿ ಭಾರತದ ಷೇರು 3.28ರಷ್ಟು ಏರಿಕೆಯಾಗಿದೆ. ಒಂದು ಕಾಲದಲ್ಲಿ ಭಾರತ ವಿಶ್ವದ ಮಾರುಕಟ್ಟೆಯಾಗಿತ್ತು, ಆಮದು ಪ್ರಧಾನ ದೇಶವಾಗಿ ಗುರುತಿಸಿಕೊಂಡಿತ್ತು. ಆದರೀಗ ಭಾರತ ತಿರುಗಿ ನಿಂತಿದೆ. ಭಾರತ ವಿಶ್ವಕ್ಕೆ ರಫ್ತು ಮಾಡುವ ದೇಶವಾಗಿ ಬೆಳೀತಾ ಇದೆ. ಇವತ್ತು ಮೇಕ್ ಇನ್ ಇಂಡಿಯಾ ಅನ್ನೋದು ಪ್ರೆಸ್ಟೀಜಿಯಸ್ ವಿಚಾರವಾಗಿದೆ. ಇನ್ನು ಮಿತ್ರರೇ, ಸ್ವತಂತ್ರ ಭಾರತದಲ್ಲಿ ಜಿಯೋಪೊಲಿಟಿಕಲ್ ವಿಚಾರದಲ್ಲೂ ಭಾರತದ ಸಾಧನೆ ಮೆಚ್ಚುವಂತದ್ದೇ. ಕೋಲ್ಡ್ ವಾರ್ ಸಮಯದಲ್ಲಿ ಭಾರತ ಯಾವುದೇ ಬಣವನ್ನು ಸೇರದೆ ಶಾಂತಿ ಮಂತ್ರವನ್ನು ಪ್ರತಿಪಾದಿಸಿತ್ತು. ಇವತ್ತಿಗೂ ಕೂಡ ಭಾರತ ಯಾವುದೇ ಬಣವನ್ನು ಸೇರಿಕೊಂಡಿಲ್ಲ. ವಿಶ್ವದ ಎಲ್ಲ ದೇಶಗಳ ಜೊತೆಗೂ ಕೂಡ ಸಮನ್ವಯತೆ ಸಾಧಿಸಿರುವಂಥ ಅತಿ ದೊಡ್ಡ ದೇಶ ಭಾರತ. ನಂತರ ಬಾಂಗ್ಲಾವನ್ನು ವಿಮೋಚನೆ ಮಾಡಿ ಭಾರತ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಜಗತ್ತಿಗೆ ಸಾರಿ ಹೇಳಿದೆ. ಇಸ್ರೇಲ್, ಜಪಾನ್, ರಷ್ಯಾ, ಆಸ್ಟ್ರೇಲಿಯಾ, ವೆಸ್ಟರ್ನ್ ಕಂಟ್ರೀಸ್, ಗಲ್ಫ್ ಕಂಟ್ರೀಸ್ ಹೀಗೆ ಅನೇಕ ದೇಶಗಳ ಜೊತೆಗೆ ಭಾರತದ ಸಂಬಂಧ ಅತ್ಯುತ್ತಮವಾಗಿದೆ.
ಅಮೆರಿಕ ಭಾರತದ ಸಂಬಂಧ ಹೊಸ ದಿಕ್ಕಿನತ್ತ ಸಾಗ್ತಾ ಇದೆ. ಭಾರತ ಎಂದೂ ಕೂಡ ವಿಸ್ತಾರವಾದವನ್ನ ಅನುಸರಿಸಿದಂತಹ ದೇಶವಲ್ಲ. ಆದರೆ ಪಾಕಿಸ್ತಾನ ಅಗ್ರೆಷನ್ ಅನ್ನು ತೋರಿಸಿದಂತ ಸಂದರ್ಭದಲ್ಲಿ ಪಾಕ್ ಅನ್ನ ಹೆಡೆಮುರಿ ಕಟ್ಟುವಂತ ಕೆಲಸವನ್ನೂ ಭಾರತ ಮಾಡಿದೆ. ಇವತ್ತು ಪಾಕ್ ಅನ್ನ ಐಸೋಲೇಟ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇವತ್ತು ವಿಶ್ವಮಟ್ಟದಲ್ಲಿ ಭಾರತಕ್ಕೆ ಅತಿ ಹೆಚ್ಚಿನ ದೇಶಗಳ ಬೆಂಬಲವಿದೆ. ಪಾಕಿಸ್ತಾನ ಭಾರತದ ಎದುರು ಬಾಲ ಮುದುರಿಕೊಂಡು ಕೂರುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಭಯೋತ್ಪಾದನೆ ವಿರುದ್ಧ ಧ್ವನಿ ಎತ್ತುವ ದೇಶಗಳಲ್ಲಿ ಭಾರತ ಪ್ರಮುಖವಾದಂತಹದ್ದು. ಭಯೋತ್ಪಾದನೆ ನಿರ್ಮೂಲನೆಗೆ ಭಾರತ ಅನೇಕ ಪ್ರಯತ್ನವನ್ನ ಮಾಡುತ್ತಲೇ ಇದೆ. 1948ರಲ್ಲಿ ಪಾಕಿಸ್ತಾನ ಕಾಶ್ಮೀರಕ್ಕೆ ನುಗ್ಗಿ ಬಂದಾಗ ಹೆಡೆಮುರಿ ಕಟ್ಟಿ ವಾಪಸ್ ಕಳುಹಿಸಿತ್ತು ಭಾರತ. ಇನ್ನು ಮಿತ್ರರೇ, ಸ್ವತಂತ್ರ ಭಾರತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಅಂತಂದ್ರೆ ಅದು 1962ರ ಯುದ್ಧ. 1962ರಲ್ಲಿ ಚೀನಾ ಭಾರತದ ಮೇಲೆ ಎಗರಿ ಬಂದಿತ್ತು. ಅವತ್ತು ಭಾರತಕ್ಕೆ ಹೀನಾಯ ಸೋಲಾಯಿತು. ಆ ಸೋಲು ಭಾರತದ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತು. ಆದರೆ ಈ ಸೋಲಿನಿಂದಾಗಿ ಭಾರತದ ಡಿಫೆನ್ಸ್ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲಲು ಕಾರಣವಾಯಿತು. ಅವತ್ತು ನಾವು ಸೋತಿದ್ರಿಂದಾಗೆ ನಮ್ಮ ಸೇನೆಯನ್ನ ಹೆಚ್ಚು ಮಾಡಿದ್ವಿ. ಸೇನೆಯಲ್ಲಿ ಕ್ರಾಂತಿ ಆಯಿತು. ಇದರಿಂದಾಗಿ 1999ರಲ್ಲಿ ಕಾರ್ಗಿಲ್ ಯುದ್ಧವನ್ನ ಭಾರತ ಯಶಸ್ವಿಯಾಗಿ ನಿಭಾಯಿಸಿತು. ಈ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿತು. ಇನ್ನು 2020ರಲ್ಲಿ ಇದೇ ಚೀನಾ ಗಲ್ವಾನ್ನಲ್ಲಿ ಘರ್ಷಣೆ ತೆಗೆದಿತ್ತು. ಅವತ್ತು ಕೂಡ ಚೀನಾಗೆ ದಿಟ್ಟ ಉತ್ತರವನ್ನ ಭಾರತ ಕೊಟ್ಟಿದೆ. ಗಲ್ವಾನ್ ಘರ್ಷಣೆ ಇರಬಹುದು, ಡೋಕ್ಲಾಂ ಘರ್ಷಣೆ ಇರಬಹುದು, ಭಾರತ ಇವತ್ತು ಚೀನಾಗೆ ತಲೆ ಬಾಗಿಸ್ತಿಲ್ಲ. ತಲೆ ಎತ್ತಿ ನಿಲ್ತಾ ಇದೆ, ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ಭಾರತದ ಸೇನೆಯಲ್ಲಾದಂಥ ಕ್ರಾಂತಿ. ಮಿತ್ರರೇ, ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ನ ಮಾಜಿ ಪ್ರಧಾನಿ, ಈತ ಭಾರತ ಸ್ವತಂತ್ರಗೊಂಡಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದ. ಭಾರತ ಯಾವ ಕಾರಣಕ್ಕೂ ಕೂಡ ಸೆಲ್ಫ್ ಗವರ್ನೆನ್ಸ್ ಅನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಾರತವನ್ನು ಭಾರತೀಯರೇ ಆಳೋದಕ್ಕೆ ಅಸಾಧ್ಯ ಅನ್ನುವ ಮಾತನ್ನು ಆತ ಹೇಳಿದ್ದ. ಕಾರಣ ಏನು ಅಂತಂದರೆ, ಭಾರತ ಸಾಮಾಜಿಕವಾಗಿ ವೈವಿಧ್ಯಮಯವಾದಂಥ ದೇಶ. 22 ಭಾಷೆಗಳಿದೆ, 20,000ಕ್ಕೂ ಹೆಚ್ಚು ಜಾತಿ, ಉಪಜಾತಿ, ಪಂಗಡ, ಒಳಪಂಗಡಗಳಿದೆ. ಹಲವು ಧರ್ಮಾಚರಣೆ ಹೊಂದಿದಂತಹ ದೇಶ ಭಾರತ. ಭಾರತ ಒಂದು ದೇಶವಾಗಿ ಉಳಿಯೋದು ಅಸಾಧ್ಯ ಅಂತ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದ. ಇದು ಹಲವಾರು ವಿಭಾಗಗಳಾಗಿ ಹರಿದು ಹಂಚಿ ಹೋಗಬಹುದು ಅಂತ ಆತ ಹೇಳಿಕೆ ಕೊಟ್ಟಿದ್ದ. ಆದರೆ ಮಿತ್ರರೇ, ಬ್ರಿಟಿಷರು 1947ರಲ್ಲಿ ಭಾರತವನ್ನು ವಿಭಜಿಸಿದ್ರೆ ಬಿಟ್ರೆ 1947ರಿಂದ ಇವತ್ತಿನವರೆಗೆ ಅಂದರೆ 75 ವರ್ಷಗಳಲ್ಲಿ ಭಾರತ ಏಕೀಕೃತ ವ್ಯವಸ್ಥೆಯಾಗಿದೆ, ಐಕ್ಯತೆಯನ್ನು ಹೊಂದಿದೆ. ಹಲವು ಧರ್ಮ ಜಾತಿಗಳಿದ್ರೂ ಕೂಡ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶವಾಗಿ ಬೆಳೆದು ನಿಂತಿದೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ, 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್, 2002ರಲ್ಲಿ ಗುಜರಾತ್ ದಂಗೆ, ಇಂತಹ ಒಂದಷ್ಟು ಘಟನೆಗಳು ನಡೆದರೂ ಕೂಡ ಭಾರತದ ಏಕೀಕೃತ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಬಂದಿಲ್ಲ. ಭಾರತ ಇವತ್ತೂ ಕೂಡ ಅಖಂಡತೆ ಮತ್ತು ಸಾರ್ವಭೌಮತ್ವವನ್ನು ಉಳಿಸಿಕೊಂಡಿದೆ ಹಾಗೂ ಇದನ್ನು ಇನ್ನಷ್ಟು ಶಕ್ತಿಯುತವಾಗಿಸಿಕೊಂಡಿದೆ. ಮಿತ್ರರೇ, 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಟಾಗ ಬ್ರಿಟಿಷರೇನು ಸುಮ್ಮನೆ ಬಿಟ್ಟು ಹೋಗಿರಲಿಲ್ಲ. ಭಾರತ ಇನ್ನೇನಕ್ಕೂ ಆಗೋದಿಲ್ಲ, ಭಾರತದಲ್ಲಿ ಹಸಿವು ಜಾಸ್ತಿ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ಇಲ್ಲಿಂದ ನಮಗಿನ್ನೇನು ಸಂಪತ್ತನ್ನು ಕೊಳ್ಳೆ ಹೊಡೆಯೋದಕ್ಕೆ ಅಸಾಧ್ಯ. ಭಾರತದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ದಿನದಿಂದ ದಿನಕ್ಕೆ ಉಲ್ಬಣಿಸ್ತಾ ಇದೆ. ನಾವು ಹೆಚ್ಚು ದಿನ ಆಡಳಿತವನ್ನು ನಡೆಸ್ತಾ ಇಲ್ಲೇ ಉಳಿದಿದ್ರೆ ನಮಗೆ ಸಂಕಷ್ಟ ಅಂತ ಬ್ರಿಟಿಷರಿಗೆ ಅರಿವಾಗಿತ್ತು. ಹೀಗಾಗಿ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋಗಿದ್ದು. ಇಲ್ಲದಿದ್ರೆ ಭಾರತದ ಸ್ವತಂತ್ರ ಹೋರಾಟವನ್ನು ಇನ್ನಷ್ಟು ದಿನಗಳ ಕಾಲ ಹತ್ತಿಕ್ತಾ ಇದ್ರು. ಭಾರತದಲ್ಲಿ ಸಂಪತ್ತು ಸ್ವಲ್ಪವಾದರೂ ಉಳಿದಿದ್ರೆ ಇನ್ನಷ್ಟು ದಿನ ದೋಚುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಭಾರತ ಆಗಿತ್ತು. ಭಾರತದ ಹೆಲ್ತ್ ಕೇರ್ ದೊಡ್ಡ ಚಾಲೆಂಜ್ ಅನ್ನು ಎದುರಿಸುವಂತಹ ಸನ್ನಿವೇಶಕ್ಕೆ ಬಂದು ನಿಂತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಭಾರತವನ್ನು ಬಿಟ್ಟು ಬ್ರಿಟಿಷರು ತೊಲಗಿದ್ರು. ಮಿತ್ರರೇ, 1947ರಲ್ಲಿ ಆರೋಗ್ಯ ಭಾರತದ ಅತಿ ದೊಡ್ಡ ಚಾಲೆಂಜ್ ಆಗಿತ್ತು. ಆಹಾರ ಹೇಗೆ ಚಾಲೆಂಜೋ, ಆರೋಗ್ಯವೂ ಕೂಡ ಅಷ್ಟೇ ದೊಡ್ಡ ಚಾಲೆಂಜ್ ಆಗಿತ್ತು. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ 1947ರಲ್ಲಿ ಭಾರತದ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಸ್ಟ್ 32 ಇಯರ್ಸ್ ಮಾತ್ರ. ಭಾರತದಲ್ಲಿ ಒಬ್ಬ ಮನುಷ್ಯ 32 ವರ್ಷ ಮಾತ್ರ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಹೊಂದಿದ್ದ. ಒಬ್ಬ ಮನುಷ್ಯ ಸರಾಸರಿ ಜೀವನವನ್ನು ನಿರೀಕ್ಷೆ ಮಾಡೋದೇ 32 ವರ್ಷಕ್ಕೆ ನಿಂತು ಹೋಗಿತ್ತು. ಆ ಪರಿಸ್ಥಿತಿಯಲ್ಲಿ ಭಾರತ ಇತ್ತು. ಮಲೇರಿಯಾ, TB ಭಾರತವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇತ್ತು. ಭಾರತದಲ್ಲಿ ಅವತ್ತು 330 ಮಿಲಿಯನ್ ಜನಸಂಖ್ಯೆ ಇತ್ತು. ಇದರಲ್ಲಿ 75 ಮಿಲಿಯನ್ ಜನಸಂಖ್ಯೆ ಮಲೇರಿಯಾ ಕೇಸ್ಗೆ ಒಳಗಾಗಿದ್ರು. ಆದರೆ ನಿಧಾನವಾಗಿ ಭಾರತ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಶುರು ಮಾಡಿತು. 1964ರಲ್ಲಿ ಮಲೇರಿಯಾ ಕೇಸ್ 0.1%ಗೆ ಇಳಿಕೆ ಆಯಿತು. 1990ರವರೆಗೂ ಕೂಡ ಪೋಲಿಯೋ ಭಾರತವನ್ನು ಇನ್ನಿಲ್ಲದಂತೆ ಕಾಡಿದೆ. ಭಾರತದಲ್ಲಿ 1990ರವರೆಗೂ ಕೂಡ ಪ್ರತಿದಿನ 500 ಮಕ್ಕಳು ಪೋಲಿಯೋಗೆ ತುತ್ತಾಗ್ತಾ ಇದ್ರು.
ಆದರೆ 2014ರಲ್ಲಿ ಭಾರತ ಪೋಲಿಯೋ ಮುಕ್ತ ದೇಶವಾಗಿ ಹೊರಹೊಮ್ಮಿದೆ. ಅಂದರೆ ಭಾರತ ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಾಧನೆ ಮಾಡ್ತಾ ಬಂದಿದೆ ಅಂತ ನೀವು ಗಮನಿಸಬಹುದು. ಇವತ್ತು ಭಾರತ ಸ್ಮಾಲ್ ಪಾಕ್ಸ್ ಅನ್ನು ನಿರ್ಮೂಲನೆ ಮಾಡಿದಂಥ ದೇಶವೂ ಹೌದು. ಮಿತ್ರರೇ, 2021ರಲ್ಲಿ ಕೊರೋನಾ ತೀವ್ರವಾಗಿ ಉಲ್ಬಣಿಸಿದಂಥ ಸಂದರ್ಭದಲ್ಲಿ ಭಾರತ ಅದಕ್ಕೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯಿತು. ಭಾರತದ ವ್ಯಾಕ್ಸಿನ್ ಡ್ರೈವ್ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ವ್ಯಾಕ್ಸಿನ್ ಡ್ರೈವ್. ಇಂಥ ಸಾಧನೆಯನ್ನು ಇವತ್ತು ವಿಶ್ವದಲ್ಲಿ ಯಾವುದೇ ದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, 1947ರಲ್ಲಿ 1 ಲಕ್ಷ ಮಗು ಜನಿಸಿದ್ರೆ 2,000 ತಾಯಂದಿರು ಸಾವಿಗೀಡಾಗ್ತಾ ಇದ್ರು. ಮಗುವಿನ ಜನನ ಸಮಯದಲ್ಲಿ ತಾಯಿಯ ಮರಣ ಪ್ರಮಾಣ ಅತ್ಯಧಿಕವಾಗಿತ್ತು. ಸದ್ಯ ಭಾರತದಲ್ಲಿ 1 ಲಕ್ಷ ಮಗು ಹುಟ್ಟಿದ್ರೆ 103 ತಾಯಂದಿರು ಸಾವಿಗೀಡಾಗ್ತಾ ಇದ್ದಾರೆ. 1947ರಲ್ಲಿ ತಾಯಂದಿರ ಮರಣ ಪ್ರಮಾಣ 2,000 ಇದ್ದಿದ್ದು ಈಗ 103ಕ್ಕೆ ಇಳಿಕೆ ಆಗಿರುವಂತದ್ದು ನಿಜಕ್ಕೂ ಸಾಧನೆಯೇ. ಅದೇ ರೀತಿ ಮಿತ್ರರೇ, 1947ರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೇವಲ 33 ವರ್ಷ ಇತ್ತು ಅಂತ ಹೇಳದ್ನಲ್ಲ, ಈಗ ಅದು 70.19ಕ್ಕೆ ಏರಿಕೆಯಾಗಿದೆ. ಈಗ ಭಾರತದಲ್ಲಿ ಒಬ್ಬ ಮನುಷ್ಯ ಸರಾಸರಿ 70 ವರ್ಷ ಬದುಕ್ತಾನೆ ಅಂತ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ಇಟ್ಕೊಳ್ಬಹುದು. ಮಿತ್ರರೇ, ಇವತ್ತು ಭಾರತ ವಿಶ್ವದ ಫಾರ್ಮಸಿಯಾಗಿ ಹೊರಹೊಮ್ಮಿದೆ. ಭಾರತ ಮೆಡಿಸಿನ್ ಅನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಲೀಡಿಂಗ್ ದೇಶ. ಇವತ್ತು ಅನೇಕ ದೇಶಗಳಿಗೆ ಮೆಡಿಸಿನ್ ಅನ್ನು ಭಾರತ ಎಕ್ಸ್ಪೋರ್ಟ್ ಮಾಡುತ್ತೆ. ಇದರಲ್ಲಿ ದೊಡ್ಡ ತ್ರಿವಿಕ್ರಮವನ್ನು ಭಾರತ ಸಾಧಿಸಿದೆ. ಮಿತ್ರರೇ, ಇದೆಲ್ಲ ಆರೋಗ್ಯದ ವಿಚಾರವಾದರೆ ಈ 75 ವರ್ಷದಲ್ಲಿ ಭಾರತ ಟೆಕ್ನಾಲಜಿಯಲ್ಲೂ ಕೂಡ ಅತ್ಯುನ್ನತ ಸಾಧನೆಯನ್ನು ಮಾಡಿದೆ. ಭಾರತ ಸ್ವತಂತ್ರ ಬಂದು 17 ವರ್ಷದ ನಂತರ ಅಂತರಿಕ್ಷ ಪ್ರೋಗ್ರಾಮ್ ಅನ್ನು ಹಾಕಿಕೊಳ್ತು. ಅದುವರೆಗೂ ಕೂಡ ನಾವು ಅಂತರಿಕ್ಷದ ಕಡೆಗೆ ಗಮನ ಹಾಕಿರಲಿಲ್ಲ. 1962ರಲ್ಲಿ ಇಂಡಿಯಾ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅನ್ನು ಸ್ಥಾಪಿಸಲಾಯಿತು. ಇದರಿಂದಾಗಿ 1963ರಲ್ಲಿ ಭಾರತ ಮೊದಲ ರಾಕೆಟ್ ಅನ್ನು ಲಾಂಚ್ ಮಾಡಿತು. ಇವತ್ತು ಭಾರತ ವಿಶ್ವದ ಅನೇಕ ದೇಶಗಳ ರಾಕೆಟ್ ಅನ್ನು ಲಾಂಚ್ ಮಾಡುತ್ತೆ. ನಮ್ಮನ್ನ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರಲ್ಲ, ಅವರ ರಾಕೆಟ್ ಅನ್ನು ಕೂಡ ಇವತ್ತು ಭಾರತ ಲಾಂಚ್ ಮಾಡುತ್ತೆ. ಇವತ್ತು ಭಾರತ ವಿಶ್ವದ ಅತಿ ದೊಡ್ಡ ಸ್ಪೇಸ್ ರಿಸರ್ಚ್ ಪವರ್. ನಾವು ಇವತ್ತು ಮಂಗಳ ಗ್ರಹವನ್ನು ತಲುಪಿದ್ದೇವೆ. ಭಾರತದಲ್ಲಿ ನ್ಯೂಕ್ಲಿಯರ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದಂತಹ ಅನೇಕ ವಿಜ್ಞಾನಿಗಳನ್ನ ನಿಗೂಢವಾಗಿ ಹತ್ಯೆ ಮಾಡಲಾಯಿತು. ಹೀಗಿದ್ರೂ ಕೂಡ ಭಾರತ 1974ರಲ್ಲಿ ಮೊದಲ ಬಾರಿಗೆ ನ್ಯೂಕ್ಲಿಯರ್ ಪರೀಕ್ಷೆ ನಡೆಸಿತು. ಇದಕ್ಕೆ ಆಪರೇಷನ್ ಬುದ್ಧ ಅಂತ ಹೆಸರಿಡಲಾಗಿದೆ. ನಂತರ ವಾಜಪೇಯಿ ಕಾಲದಲ್ಲಿ ಭಾರತ ಅಣ್ವಸ್ತ್ರ ದೇಶವಾಗಿ ಹೊರಹೊಮ್ಮಿತು. ಅಮೆರಿಕಾಗೆ ಚಳ್ಳೆಹಣ್ಣು ತಿನ್ನಿಸಿ ಭಾರತ ನ್ಯೂಕ್ಲಿಯರ್ ಪವರ್ ದೇಶವಾಯಿತು. ಇನ್ನು ಮಿತ್ರರೇ, ಭಾರತದ ರಾಜಕೀಯ ಸನ್ನಿವೇಶಕ್ಕೆ ಬರೋದಾದ್ರೆ ಮಿತ್ರರೇ, ಈ 75 ವರ್ಷದಲ್ಲಿ ಭಾರತ 22 ತಿಂಗಳ ಎಮರ್ಜೆನ್ಸಿಯನ್ನು ಎದುರಿಸಿದೆ. ಇಂದಿರಾ ಗಾಂಧಿ ಹೇರಿದಂತಹ ಎಮರ್ಜೆನ್ಸಿಯಿಂದಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ICUಗೆ ಹೋಗಿತ್ತು. ಆದರೂ ಕೂಡ ಮತ್ತೆ ಭಾರತ ಸೆಟೆದು ನಿಂತಿದೆ. ಭಾರತದ ಪ್ರಜಾಪ್ರಭುತ್ವ ಇವತ್ತು ಕೂಡ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ಉಳಿದುಕೊಂಡಿದೆ. ಅವತ್ತು 370 ಮಿಲಿಯನ್ ಇದ್ದಂತಹ ಭಾರತೀಯರ ಸಂಖ್ಯೆ ಇವತ್ತು 1.4 ಬಿಲಿಯನ್ಗೆ ಏರಿಕೆಯಾಗಿದೆ. ಆದರೆ ಇವತ್ತಿಗೂ ಕೂಡ ಭಾರತದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ಬದಲಾಗುತ್ತೆ. ಜನರು ತಮಗಿಷ್ಟ ಬಂದಂತಹ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇವತ್ತಿಗೂ ಕೂಡ ಇದೆ. ಭಾರತದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇನ್ನು ಮಿತ್ರರೇ, ಭಾರತ ಈ 75 ವರ್ಷದಲ್ಲಿ ಮಾಡಿದ ದೊಡ್ಡ ಸಾಧನೆ ಅಂತಂದ್ರೆ ಅದು ಎಜುಕೇಶನ್ ಸೆಕ್ಟರ್ನಲ್ಲಿ. ಭಾರತ ಸ್ವತಂತ್ರಗೊಂಡಾಗ 5 ಜನ ಇದ್ರೆ ಅದರಲ್ಲಿ 4 ಜನರಿಗೆ ಓದೋಕ್ಕೂ ಬರ್ತಿರಲಿಲ್ಲ, ಬರೆಯೋಕ್ಕೂ ಬರ್ತಿರಲಿಲ್ಲ. ಅವತ್ತು ಲಿಟ್ರಸಿ ರೇಟ್ ಕೇವಲ 12ರಷ್ಟಿತ್ತು. ಆದರೆ ಈಗ ಅದು 77.7ಕ್ಕೆ ಏರಿಕೆಯಾಗಿದೆ. ಕೆಲ ರಾಜ್ಯಗಳಲ್ಲಿ ಈ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಗಿದೆ. ಸರ್ವ ಶಿಕ್ಷಾ ಅಭಿಯಾನದಂತಹ ದೊಡ್ಡ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಕೈಗೊಳ್ತು. ಇದರಿಂದಾಗಿ 14 ವರ್ಷದೊಳಗಿನ ಪ್ರತಿಯೊಬ್ಬ ಮಕ್ಕಳು ಕೂಡ ಕಡ್ಡಾಯ ಶಿಕ್ಷಣದ ವ್ಯಾಪ್ತಿಗೆ ಬಂದರು. ಉಚಿತವಾಗಿ ಪ್ರತಿಯೊಬ್ಬ ಮಗುವು ಕೂಡ ಓದೋದಕ್ಕೆ ಅವಕಾಶ ಸಿಕ್ತು. ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ. ಮಿತ್ರರೇ, 1947ರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಕೇವಲ 28 ಮೆಡಿಕಲ್ ಕಾಲೇಜ್ ಇತ್ತು. ಎಷ್ಟು? 28. ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿದ್ದಂತಹ ಮೆಡಿಕಲ್ ಕಾಲೇಜಿನ ಸಂಖ್ಯೆ ಜಸ್ಟ್ 28 ಮಾತ್ರ. ಆದರೆ ಇವತ್ತು ಈ ಸಂಖ್ಯೆ 618ಕ್ಕೆ ಏರಿಕೆಯಾಗಿದೆ. ಇನ್ನು ಆ ಸಂದರ್ಭದಲ್ಲಿ ಅಂದರೆ 1947ರಲ್ಲಿ ಭಾರತದಲ್ಲಿ ಕೇವಲ 4 ಡೆಂಟಲ್ ಕಾಲೇಜ್ ಇತ್ತು. ಈಗ ಈ ಡೆಂಟಲ್ ಕಾಲೇಜಿನ ಸಂಖ್ಯೆ 323ಕ್ಕೆ ಏರಿಕೆಯಾಗಿದೆ. 1947ರಲ್ಲಿ 33 ಇಂಜಿನಿಯರಿಂಗ್ ಕಾಲೇಜ್ ಇಡೀ ದೇಶದಲ್ಲಿತ್ತು. ಇವತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ 6,000ಕ್ಕೆ ಏರಿಕೆಯಾಗಿದೆ. ಇದು ಭಾರತ ಎಜುಕೇಷನ್ ಸೆಕ್ಟರ್ನಲ್ಲಿ ಮಾಡಿದಂತಹ ಅತಿ ದೊಡ್ಡ ಸಾಧನೆಯಾಗಿದೆ. ಇವತ್ತು ವಿಶ್ವದ ಟಾಪ್ ಇಂಜಿನಿಯರ್ಸ್, ಟಾಪ್ ಡಾಕ್ಟರ್ಸ್ ಯಾರು ಇದ್ದಾರೆ ಅಂತಂದರೆ ಅವರು ಭಾರತೀಯರೇ ಆಗಿರ್ತಾರೆ. ನೀವು ಅಮೆರಿಕಾಗೆ ಹೋದರೂ ಭಾರತದ ಡಾಕ್ಟರ್ಸ್ ಸಿಗ್ತಾರೆ. ನೀವು ಅಮೆರಿಕಾಗೆ ಹೋದರೂ ಭಾರತದ ಅತಿ ದೊಡ್ಡ ಇಂಜಿನಿಯರ್ಸ್ ಸಿಗ್ತಾರೆ. ಇವತ್ತು ವಿಶ್ವದ ದೈತ್ಯ ಕಂಪನಿಗಳನ್ನು ನೋಡಿ, ಅದರ ಸಿಇಒಗಳು ಕೂಡ ಭಾರತೀಯರೇ ಆಗಿದ್ದಾರೆ. ಮೈಕ್ರೋಸಾಫ್ಟ್ ಇರಬಹುದು, ಗೂಗಲ್ ಇರಬಹುದು, ನೀವು ಯಾವುದೇ ಕಂಪನಿಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಭಾರತೀಯರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಕೀ ಪೊಸಿಷನ್ನಲ್ಲಿ ಭಾರತೀಯರೇ ಇದ್ದಾರೆ. ಇದು ಭಾರತೀಯರ ಸಾಮರ್ಥ್ಯ ಮತ್ತು ಸಾಧನೆಗೆ ಹಿಡಿದಂಥ ಕೈಗನ್ನಡಿಯಾಗಿದೆ.
ಇವತ್ತು ಮಿತ್ರರೇ, ಭಾರತ ವಿಶ್ವದ 2ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ದೇಶ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ವಿಶ್ವದ ಅತಿ ದೊಡ್ಡ ಫಿಲ್ಮ್ ಇಂಡಸ್ಟ್ರಿ ಹೊಂದಿರುವ ದೇಶವೂ ಹೌದು, ವಿಶ್ವದ ಅತಿ ದೊಡ್ಡ ಡಯಾಸ್ಪೋರಾ ಪಾಲುದಾರ ದೇಶವೂ ಕೂಡ ಭಾರತವೇ ಆಗಿದೆ. ಅಂದ್ರೆ ಇವತ್ತು ಯಾವುದಾದ್ರೂ ಒಂದು ದೇಶದ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶದಲ್ಲಿ ನೆಲೆಸಿದ್ದಾರೆ ಅಂತಂದ್ರೆ ಅದು ಭಾರತೀಯರು. ವಿಶ್ವದ ಅತಿ ದೊಡ್ಡ ಡಯಾಸ್ಪೋರಾ ಪಾಲುದಾರ ದೇಶವೂ ಕೂಡ ಭಾರತ. ಇವತ್ತು ಭಾರತ ವಿಶ್ವದ 2ನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಅನ್ನು ಹೊಂದಿರುವಂತಹ ದೇಶ, 4ನೇ ಅತಿ ದೊಡ್ಡ ಮಿಲಿಟರಿಯನ್ನು ಹೊಂದಿದೆ, ವಿಶ್ವದ 2ನೇ ಅತಿ ಹೆಚ್ಚು ಸೈನಿಕ ಸಂಖ್ಯೆಯನ್ನು ಹೊಂದಿರುವಂತಹ ದೇಶವೂ ಕೂಡ ಭಾರತ. ಮಿತ್ರರೇ, 1947ರಿಂದ ಇವತ್ತಿನವರೆಗೆ ಭಾರತ ಹಲವು ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದೆ. ಇವತ್ತು ಇಡೀ ವಿಶ್ವದಲ್ಲಿ ಭಾರತವನ್ನು ನಗಣ್ಯ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವವನ್ನು ಕೊಡಬೇಕು ಅನ್ನುವಂಥ ಕೂಗು ಜಾಸ್ತಿ ಆಗ್ತಾ ಇದೆ. ವಿಶ್ವದ ಶಾಂತಿ ಪಾಲನೆಯ ವಿಚಾರ ಬಂದಾಗಲೂ ಭಾರತದ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಭಾರತ ಎಲ್ಲ ರಂಗದಲ್ಲೂ ಕೂಡ ಸಾಧನೆಯ ಶಿಖರವನ್ನೇರಿದೆ. ಹಾಗಂತ ಭಾರತ ಏನು ಸವಾಲು ಮುಕ್ತವಾಗಿಲ್ಲ. ಇವತ್ತೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಭಾರತದಲ್ಲಿ ಇಲ್ಲಿಟ್ರಸಿ ಇದೆ, ಭಾರತದಲ್ಲಿ ಪಾವರ್ಟಿ ಇದೆ, ಜಾತಿ ಸಮಸ್ಯೆ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಧಾರ್ಮಿಕ ಸಂಘರ್ಷ ಇದೆ, ಭಾಷಾ ಸಂಘರ್ಷ ಇದೆ. ಇದೆಲ್ಲ ಸವಾಲುಗಳ ನಡುವೆಯೂ ಕೂಡ ಭಾರತ ಸರ್ವತಂತ್ರ ಸ್ವತಂತ್ರ ದೇಶವಾಗಿ ವಿಶ್ವ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ. ಮಿತ್ರರೇ, ಆಜಾದಿ ಕಾ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಭಾರತ ನಡೆದು ಬಂದಂತಹ 75 ವರ್ಷಗಳ ಸುದೀರ್ಘ ಹಾದಿಯನ್ನ ಮೆಲುಕು ಹಾಕುವಂತ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.